KS 1990 ಅನ್ನುವಂಥ ಒಂದು ಅಕೌಂಟು. ಆ ಅಕೌಂಟಿಂದ ನನಗೂ ಕೂಡ ಅಶ್ಲೀಲ ಮೆಸೇಜ್ಗಳು, ಫೋಟೋಸ್ಗಳು, ವಿಡಿಯೋಸ್ಗಳು ಶೇರ್ ಆಗಿದ್ವು ಅಂತ ಒಂದು ಫೇಸ್ಬುಕ್ ಲೈವ್ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಓ ಅಕ್ಕ, ಇಷ್ಟು ದಿನ ಎಲ್ಲೋಗಿದೆ? ಓ, ಈ ಪ್ರಕರಣ ಆದಮೇಲೆ ನಿನ್ಗೆ ಎಚ್ಚರ ಆಯ್ತಾ? ಈಗ ಕಮೆಂಟ್ ಬಂತಾ? ಯಾರಾದರೂ ಒಬ್ರು ಕಮೆಂಟ್ ಮಾಡಿದ್ರೆ ಸಾಕು, ನನಗೂ ಈ ಥರದ ಅನುಭವ ಆಗಿತ್ತು, ನನಗೂ ಈ ಥರದ್ದಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಪಾಪ್ಯುಲಾರಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ, ಅಥವಾ ಈ ಇನ್ಸಿಡೆಂಟಲ್ಲಿ ನಾನೊಂಚೂರು ಶೈನ್ ಆಗ್ಬೋದು ಅಂತ ಬಂದುಬಿಡ್ತೀರಾ. ಈ ಥರ ಕಮೆಂಟ್ ಮಾಡಿದಂಥವ್ರಿಗೆ ಗ್ಯಾರಂಟಿ ನ್ಯೂಸ್ ಚಾನಲ್ ಮೂಲಕ ಉತ್ತರ ಕೊಡೋದಕ್ಕೆ ಚಿತ್ರಾಲ್ ರಂಗಸ್ವಾಮಿ ಅವರು ರೆಡಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಹಾಯ್. ನೀವು ಅಲ್ಲಿ ಮೆನ್ಷನ್ ಮಾಡಿದ್ರಿ ಕೂಡ, ಅಂದರೆ ಈ ಒಂದು ಸಿಚುಯೇಷನಲ್ಲಿ ನೇಮು ಫೇಮು ಅಥವಾ ನನ್ನ ಬೇಳೆ ಬಯಸ್ಕೊಳ್ಳೋದಕ್ಕಲ್ಲ, ನನಗೆ ಈ ಥರದೊಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ನಿಮ್ಮ ಮುಂದೆ ಹಿಡ್ತಾ ಇದ್ದೀನಿ. ಯಾಕಂದರೆ ಗೌತಮ್ KS 1990 ಅನ್ನೋ ಒಂದು ಅಕೌಂಟ್ನ ಒಂದು ಖಾಸಗಿ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಾನು ನೋಡಿದೆ. ಸೊ ಇಬ್ಬರು ಹೀರೋಯಿನ್ಸ್ಗೆ ಆ ಥರದ್ದು ಇನ್ಸಿಡೆಂಟ್ ಆಗಿತ್ತು. ಬಸವೇಶ್ವರ ನಗರದಲ್ಲಿ ಕಂಪ್ಲೇಂಟ್ ಕೂಡ ಆಗಿತ್ತು. ಸೊ ಪೊಲೀಸ್ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿದ ಕಾರಣಕ್ಕೆ ಈ ಇನ್ಸಿಡೆಂಟ್ ಮುಚ್ಚೋಯ್ತು. ಇಲ್ಲಾಂದರೆ ಈ ಥರದ್ದು ರೇಣುಕಾಸ್ವಾಮಿ ಅಂತ ಕೊಲೆ ಕೇಸು ಆಗ್ತಾನೆ ಇರಲಿಲ್ವೇನೋ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ ಆಗಿತ್ತು. ಬಟ್ ಕಮೆಂಟ್ ಮಾಡಿದವರು ನಿಮ್ಮ ವಿರುದ್ಧವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಓ ಅಕ್ಕ ಇವಾಗ ಬಂದರು ಅಂತ. ಅಂಥವ್ರಿಗೆ ಫಸ್ಟ್ ರಿಯಾಕ್ಷನ್ ಥ್ರೂ ಗ್ಯಾರಂಟಿ ನ್ಯೂಸ್. ನಾನು ಫಸ್ಟ್ ಕಮೆಂಟ್ ನೋಡಿದ್ದೆ, ಇಷ್ಟು ದಿನ ಎಲ್ಲಿದ್ದೆ ಅಕ್ಕ ಅಂತ. ಇಷ್ಟು ದಿನ ನಮ್ಮ ಮನೇಲೇ ಇದ್ದೆ ಅಣ್ಣ. ಆದರೆ ಈ ಒಂದು ಅಕೌಂಟ್ ಈ ಹೆಸರಲ್ಲಿದೆ ಅಂತ ನಂಗೆ ಗೊತ್ತಾಗಿದ್ದು ಸ್ಕ್ರಾಲ್ ಮಾಡಬೇಕಾದ್ರೆ. ಆ್ಯಂಡ್ ಈ ವ್ಯಕ್ತಿ ಅಕೌಂಟ್ ಇದು ಅಂತ ನಾನು ಹೇಳ್ತಾ ಇಲ್ಲ, ದ ಹಿಂದೂ ಪೇಪರ್ ಪಬ್ಲಿಷ್ ಮಾಡಿದೆ. ಮೀಡಿಯಾನೇ ನಮಗೆ ಆ ಒಂದು ಅಕೌಂಟ್ನ ಹೆಸರು ಕೊಟ್ಟಿದೆ ಅಂತಂದರೆ ಸೊ ಅರ್ಥ ಮಾಡ್ಕೊಳ್ಳಿ, ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದ್ದಾರಾ ಅಥವಾ ಫಾಲೋವರ್ಸಲ್ಲಿ ಇದ್ದಾರಾ ಅಂತ ಚೆಕ್ ಮಾಡಿದಾಗ ಬ್ಲಾಕ್ ಲಿಸ್ಟಲ್ಲಿ ಇರೋದು ಸತ್ಯ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಿದ್ದಾರೆ ಪಬ್ಲಿಸಿಟಿಗೆ ಈ ಥರ ಮಾಡ್ತಿದ್ದಾರೆ ಅಂತ. ಪಬ್ಲಿಸಿಟಿ ನನಗೆ ಈ ಥರ ಮಾಡೋ ಒಂದು ಕೆಟಗರಿಗೆ ಸೇರಿದ ಹೆಣ್ಮಗಳಲ್ಲ. ಪಬ್ಲಿಸಿಟಿಗೆ ಈ ಥರ ಎಲ್ಲ ಮಾಡೋ ಕೆಟಗರಿಗೆ ಸೇರಿದವಳಾಗಿದ್ದರೆ ತುಂಬ ಟಫೆಸ್ಟ್ ಜಾಬ್ ಆದಂಥ ಬಾಡಿ ಬಿಲ್ಡಿಂಗ್ನ ಸೆಲೆಕ್ಟ್ ಮಾಡ್ಕೋತಿರ್ಲಿಲ್ಲ ನಾನು. ಸ್ಮಾರ್ಟ್ ವರ್ಕ್ ಮಾಡ್ತಾಯಿದ್ದೆ, ಹಾರ್ಡ್ ವರ್ಕ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಬೇಳೆ ಬೇಯಿಸ್ಕೊಳ್ಳಲ್ಲ. ನಾನೇನಾದರೂ ಬೇಯಿಸ್ಕೋಬೇಕು ಅಂತ ಡಿಸೈಡ್ ಆದರೆ ಚಿಕನ್ನು ಮಟನ್ನು ಬೇಯಿಸ್ಕೊತೀನಿ, ಬೇಳೆ ಬೇಯಿಸ್ಕೊಳ್ಳಲ್ಲ. ಆಯಿತಾ? ಇದು ಟಾಂಗ್ ಕೊಡ್ತಾ ಇರೋದು ಯಾರ್ಯಾರು ಕಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ. ಆ್ಯಂಡ್ ಕಂಪ್ಲೇಂಟ್ ಕೊಡೋಕ್ಕಾಗಲಿಲ್ವಾ? ಕಾನೂನಿತ್ತು, ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಣ್ಣ, ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಆಯಿತಾ? ನಿಮಗೂ ಹೇಳ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಬಿಟ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಸೈಬರ್ ಕ್ರೈಮ್ಗೆ. ಚಿತ್ರಲ್ ಅವರು ಹೀಗೆಲ್ಲ ಶೇರ್ ಮಾಡ್ಕೋತಾ ಇದ್ದಾರೆ, ಆ ಅಮ್ಮ ಭಾಳ ಸುಳ್ಳು ಹೇಳ್ತಾ ಇದೆ, ನಮ್ಗೆ ಯಾಕೋ ಡೌಟು ಸರ್, ಈ ಅಕೌಂಟಿಂದ ಈ ಅಮ್ಮಂಗೆ ಮೆಸೇಜ್ ಬಂದಿದೆಯೋ ಇಲ್ವೋ ಅಂತ ಕಂಡಿದ್ದೀರಿ ಸರ್ ಅಂತ ಕಂಪ್ಲೇಂಟ್ ಕೊಡಿ. ನಿಮಗೂ ಕೂಡ ಕಾನೂನಿದೆ. ಅದು ಬಿಟ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯಾಕೆ ನೀವು ವಾಂತಿ ಮಾಡ್ತೀರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.